ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ, ಇದಕ್ಕೆಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಶನ್ ಕೊಡುವಂತಹ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಹಾಗಾಗಿ ನಾನು ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ವೋಟರ್ ಐಡಿಯನ್ನ ಕಲರಿಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಸೊ ನಾನಂತೂ ರೀಸೆಂಟ್ ಆಗಿ ನನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ವೋಟರ್ ಐಡಿಯನ್ನ ಕಲರಿಗೆ ಕನ್ವರ್ಟ್ ಮಾಡಿದ್ದೀನಿ. ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕ ಆನ್ಲೈನ್ ಅಪ್ಲೈ ಮಾಡಿಕೊಂಡು ಈ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರನ್ನು ಕನ್ವರ್ಟ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಮನೆಯಲ್ಲೇ ಈಸಿಯಾಗಿ ಇದನ್ನು ಮಾಡ್ಬೋದು. ಸೊ ಬನ್ನಿ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಆಗಿ ಇದನ್ನು ಹೇಗೆ ಮಾಡ್ಬೋದು ಅಂತ. ಸರಿ, ಮೊದಲಿಗೆ ನಿಮ್ಮ ಮೊಬೈಲ್ ಫೋನಲ್ಲಿ ಪ್ಲೇ ಸ್ಟೋರನ್ನು ಕ್ಲಿಕ್ ಮಾಡಬೇಕು. ಸೊ ಪ್ಲೇ ಸ್ಟೋರನ್ನು ನೀವು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಸರ್ಚ್ ಆಪ್ಷನ್ ಏನಿದೆ ಅಲ್ಲಿ ನೀವು ECINET ಅನ್ನೋದನ್ನು ಟೈಪ್ ಮಾಡಬೇಕು. ಸೊ ECINET ಅನ್ನು ಟೈಪ್ ಮಾಡಿದ ಮೇಲೆ ನಿಮಗೆ ECINET ಅನ್ನೋ ಆ್ಯಪ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇನ್ಸ್ಟಾಲ್ ಆಪ್ಷನ್ ಬರುತ್ತೆ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆ್ಯಪ್ ಇಲ್ಲಿ ನಿಮ್ಮ ಮೊಬೈಲ್ ಮೇಲೆ ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆದ ನಂತರ ನಿಮಗೆ ಓಪನ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ECINET ಅನ್ನೋ ಆ್ಯಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಹೇಳಿ ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ಒಂದು ಪೇಜಲ್ಲಿ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಹಾಕೋ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಹಾಕಿ ಸಿಕ್ಕಂತ OTP ಅನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅನ್ನೋ ಪಾಪ್ ಬರುತ್ತೆ. ಸೊ ನಂತರ ಇಲ್ಲಿ ನಿಮ್ಮ ಯೂಸರ್ ನೇಮ್ ಜೊತೆ ಪಾಸ್ವರ್ಡ್ ಬರುತ್ತೆ. ಹಾಗೆ ನಾಟ್ ನೌ ಮತ್ತೆ ಸೇವ್ ಅನ್ನೋ ಆಪ್ಷನ್ ಇರುತ್ತೆ. ನೀವು ನಾಟ್ ನೌ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಪೇಜಲ್ಲಿ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಕೊಟ್ಟರೆ ಬಂದಂತಹ OTP ಅನ್ನ ಇಲ್ಲಿ ಟೈಪ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ನೀವು ನಿಮ್ಮ ಅಕೌಂಟಿಗೆ ಸಕ್ಸಸ್ಫುಲಿ ಲಾಗಿನ್ ಆಗ್ತೀರಾ. ಹಾಗೆ ಈ ಒಂದು ಪೇಜಲ್ಲಿ ನಾಟ್ ನೌ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಮತ್ತೆ ನೀವು ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ನೀವು ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಡು ಯು ಆಲ್ರೆಡಿ ಹ್ಯಾವ್ ಯುವರ್ ವೋಟರ್ ID, ಎಸ್ ಆರ್ ನೋ. ಸೊ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಒಂದು ಪೇಜಲ್ಲಿ ನಿಮ್ಮ ವೋಟರ್ ಐಡಿಯಲ್ಲಿರೋ 10 ಡಿಜಿಟ್ ಎಪಿಕ್ ನಂಬರನ್ನು ಟೈಪ್ ಮಾಡಿ ನಂತರ ನಿಮ್ಮ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಏನು ಗ್ರೀನ್ ಆರೋ ಕೊಟ್ಟಿದ್ದೇನೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಪ್ರೊಸೀಡ್ ಮಾಡಿದ ನಂತರ ನಿಮ್ಮೆಲ್ಲ ಡೀಟೇಲ್ಸ್ ಈ ಒಂದು ಪೇಜಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಈ ಒಂದು ಪೇಜಲ್ಲಿ ನಿಮ್ಮ ಹೆಸರು, ನಿಮ್ಮ ಸರ್ನೇಮ್, ನಿಮ್ಮ ಆಧಾರ್ ನಂಬರ್, ಇಮೇಲ್ ID ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಫಿಲ್ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ನಂತರ ಈ ಒಂದು ಪೇಜ್ ಡಿಸ್ಪ್ಲೇ ಆದಮೇಲೆ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ರೋಲ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ 7 to 8 ಆಪ್ಷನ್ ಬರುತ್ತೆ. ನೇಮ್ ಚೇಂಜ್ ಮಾಡ್ಬೋದು, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಫೋಟೋನ ಚೇಂಜ್ ಮಾಡ್ತಿದ್ದೇನೆ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಫೋಟೋನ ಆಲ್ರೆಡಿ 200 KBಗೆ ಸೆಟ್ ಮಾಡಿಟ್ಕೊಂಡು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಅಲೌಡ್ ಲಿಮಿಟೆಡ್ SS ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ 1:1 ರೇಷಿಯೋನ ಸೆಲೆಕ್ಟ್ ಮಾಡಿದರೆ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ. ಅದಾದ ನಂತರ ನೀವು ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಹೆಸರು ಹಾಗೆ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ನೀವು ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ನಿಮ್ಮ ಹೆಸರು, ನಿಮ್ಮ ಪ್ಲೇಸ್, ನಿಮ್ಮ ಮೊಬೈಲ್ ನಂಬರ್, ಆಧಾರ್ ನಂಬರ್, ನೀವು ಅಪ್ಲೋಡ್ ಮಾಡಿದ್ದಂತಹ ಫೋಟೋ ಇವೆಲ್ಲವೂ ಇಲ್ಲಿ ಬರುತ್ತೆ. ಸೊ ನೀವು ಈ ಎಲ್ಲ ಇನ್ಫಾರ್ಮೇಷನನ್ನು ಒಮ್ಮೆ ರೀಚೆಕ್ ಮಾಡಿಕೊಂಡು ನಂತರ ಎಂಡಲ್ಲಿ ಬಂದಂತಹ ಸೈನ್ ಆ್ಯಂಡ್ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಏನಾದರೂ ಕರೆಕ್ಷನ್ ಇದ್ದರೆ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು.
ಈ ಸೈನ್ ಅಂಡ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಗೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬಂದಂತಹ OTP ಅನ್ನ ಇಲ್ಲಿ ಟೈಪ್ ಮಾಡಿ, ನಾನು ಇಲ್ಲಿ ಒಂದು ಏನು ಯೆಲ್ಲೋ ಆರೋ ಮಾರ್ಕ್ ಅನ್ನ ತೋರಿಸ್ತಿದ್ದೇನೆ ಅಲ್ಲಿ ನೋ ಅಬ್ಜೆಕ್ಷನ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ನಿಮ್ಮ ಸ್ಕ್ರೀನ್ ಮೇಲೆ ರೆಫರೆನ್ಸ್ ID ಡಿಸ್ಪ್ಲೇ ಆಗುತ್ತೆ. ಸೊ ಆ ಒಂದು ರೆಫರೆನ್ಸ್ ಐಡಿಯ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪ್ರೊಸೀಜರ್ ಇಲ್ಲಿಗೆ ಮುಗಿಯುತ್ತೆ. ಆಲ್ಮೋಸ್ಟ್ ಒಂದು 24 hours ನಂತರ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಫಾಲೋ ಅಪ್ ಮಾಡಬಹುದು. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ECI NET ಆ್ಯಪ್ ಅನ್ನ ಓಪನ್ ಮಾಡಿ ಅಲ್ಲಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಸಿಕ್ಕಂತಹ ರೆಫರೆನ್ಸ್ ನಂಬರ್ ಅನ್ನ ಹಾಕಿದ್ರೆ ಈಸಿಯಾಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ಟ್ರ್ಯಾಕ್ ಮಾಡಬಹುದು. ನೋಡಿದ್ರಲ್ಲ ಈ ಒಂದು ಬ್ಲಾಕ್ ಅಂಡ್ ವೈಟ್ ವೋಟರ್ ಐಡಿಯನ್ನ ಕಲರಿಗೆ ಹೇಗೆ ಕನ್ವರ್ಟ್ ಮಾಡಬಹುದು ಅಂತ. ಸೊ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತಾ ಇರುವ ಎಲ್ರಿಗೂ ನಮಸ್ಕಾರ.